ನನಗೆ ಕೊನೆ ದಾರಿ ಅಂತ ಹೇಳ್ಬಿಟ್ಟು ಏನೂ ಉಳಿದಿಲ್ಲ ಇವಾಗ. ದೇವಸ್ಥಾನದಾಗೆ ನೀ ಕಾಲ ಕಳಿಬೇಕಾಯ್ತದೇನೋ. ಆದರೆ ಒಂದೇ ಒಂದು ಕಿತ್ತ ನನ್ನ ಮಗನ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದರೆ ಹೆಂಗವನೇ, ಏನು ಮಾಡ್ತಾವನೆ, ಯಾವಾಗ ವಾಪಸ್ ಮನೆಗೆ ಬರ್ತಾನೆ ಅಂತ ಗೊತ್ತಾಗೋಗ್ಬಿಟ್ಟು ಅದೊಂದು ವಿಚಾರ ತಿಳ್ಕೊಂಬಿಟ್ಟು ಬಂದರೂ ಸಾಕು, ನನ್ನ ಮಗನ ಜೊತೆ ನೀನು ಹೊಂಟೋಗ್ಬಿಡ್ಬೋದು. ನನ್ನ ಮಗ ಇವಾಗ ಜೈಲಾಗಿರೋದು ಗ್ಯಾರಂಟಿ ತಾನೆ. ಹೋಗ್ಬಿಟ್ಟು ಜೈಲಾಗೆ ನೀನು ಮಾತಾಡ್ಸ್ಬಿಟ್ಟು ಬರ್ತೀನಿ. ಅದೇನೇ ನೀ ಸರಿ. ಏನು ರಾಣಿ ಅಕ್ಕ, ಒಬ್ಳೆ ಒಯ್ತಾ ಇದೆಯಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಒಬ್ಳೆ ನೀ ಒಯ್ತಾ ಇದ್ದೆ. ನಿನ್ ಗಂಡ ಬಾಬುನ್ ಕರ್ಕೊಂಡು ಹೋಗೋದಲ್ವೇ? ಬಿಸ್ಲಾಗ ಏನಕ್ಕ ನಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಬಿಸ್ಲಾಗೆ ಬೆಂದು ಹೋಗ್ಬಿಡ್ತೀಯ ಅಷ್ಟೇ. ನೀ ಹೋಗ ಅಣ್ಣನ ಕರ್ಕೊಂಡು ಗಾಡಿ ಐತಲ್ಲ ತಗೊಂಡು ಹೋಗ್ಬಿಟ್ಟು ಬರ್ಬೇಕಮ್ಮ. ಅವ್ರು ಎಲ್ಲವ್ರೆ? ಅವ್ರು ಇಲ್ವಲ್ಲ, ಅದಕ್ಕೆ ತಾನೇ ಒಬ್ಳೆ ನಡ್ಕೊಂಡು ಹೋಯ್ತಿರೋದು. ಇದೊಳ್ಳೆ ಕಾಮಿಡಿ, ಇದೊಳ್ಳೆ ಜೋಕ್ ಮಾಡ್ತೀಯ ಕಣಕ್ಕ. ಈಗ ತಾನೇ ಮಾತಾಡ್ಸ್ಕೊಂಬಿಟ್ಟು ಬಂದೆ ಬಾಬು ಅಣ್ಣನ, ಇದೇ ನಿಂಗೆ ಹೇಳ್ತಿದ್ಯಲ್ಲ. ಅಲ್ಲೇ ಪೊದ್ದಕರ್ ಮಂತಾಗೇನೇನಿಯ ಏನೋ ಈಚೆ ಕಡೆ ಗಿಡಗಳನ್ನೆಲ್ಲ ಏನೋ ಸುರು ಮಾಡ್ತಾ ಇತ್ತು. ಈಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬಂದೆ. ನೀನು ನೋಡಿದ್ರೆ ಇಲ್ಲ ಅಂತ ಹೇಳ್ತೀಯ. ಗಂಡ ಹೆಂಡ್ರು ಜಗಳ ಉಂಡು ಮಲ್ಕೊಳ್ಳೋ ತನಕನೂ ಇರ್ತದೆ ಅಷ್ಟೇನಿಯ. ಅದು ಬಿಟ್ಬಿಟ್ಟು ಇವಾಗ ಜಗಳ ಮಾಡ್ಕೊಂಡು ಅದಕ್ಕೆ ಹೋಯ್ತಾ ಇದ್ದೀರಿ ನೆಟ್ಗೆ. ಏನು ನನ್ನ ಗಂಡ ಬಾಬುನ ಪೊದ್ದಕರ್ ಮಂತಾಗ ನೋಡ್ದ? ಪೊದ್ದಕರ್ ಮಂತಾಗ ಈಗ ತಾನೇ ಮಾತಾಡ್ಸ್ಕೊಂಡು ಬಂದಲ್ಲ. ಇದೇನು ರಾಕ ಒಳ್ಳೆ ಕಾಮಿಡಿ ಮಾಡ್ತೀರಾ. ಈ ಹೆಂಡತಿಗಳ್ನ ಅರ್ಥ ಮಾಡ್ಕೊಳ್ಳೋದೈತಿ ನೋಡು, ಭಾಳ ಅಂದರೆ ಭಾಳ ಕಷ್ಟ. ಸರಿ ಬಿಡಕ್ಕ, ಹೋಗೋಗಿ ಏನೋ ಕೆಲಸ ಐತಿ ಅಂದಲ್ಲ, ಆ ಅಣ್ಣ ಇನ್ನೇ ಕರ್ಕೊಂಡು ಹೋಗುವ. ನನಗೂ ಕ್ಯಾಮೆ ಐತಿ. ಅಯ್ಯೋ, ನನ್ನ ಗಂಡ ಬಾಬು ಬಂದವನ? ಇಲ್ಲ ಇವನೇನಾದರೂ ಸುಳ್ಳು ಹೇಳ್ತಾವನ? ಸುಳ್ಳು ಹೇಳಿದ್ರು ಹೇಳ್ತಾ ಇರ್ತಾನೆ ಇವನು. ಸುಳ್ಳು ನನ್ನ ಮಗ ಮೊದಲೇನಿಯ ಸುಳ್ಳೇ ಹೇಳೋದು ಜಾಸ್ತಿ, ಸುಳ್ಳೇ ಹೇಳ್ತಿರ್ಬೇಕೇನೋ. ನನ್ನ ಗಂಡ ಎಲ್ಲೋ ಹೋಗಿರೋನು, ಏನೋ ಕಿಲ್ಲೋಗಿ ಬರ್ತಾನೆ. ಅದೇಯ ಮತ್ತೆ ಏನಕ್ಕೆ ಬರ್ತಾನೆ ಇಲ್ಲಿಗೆ? ಸುಮ್ಮನೆ ನಿನಗೆ ಇವ್ರ ಹತ್ರ ತಲೆನೋವಪ್ಪ, ಬಿಡು. ಫಸ್ಟ್ ನನ್ನ ಮಗು ನೋಡ್ಕೊಂಬಿಟ್ಟು ಬರೋಣ. ನನ್ನ ಮಗು ನೋಡ್ಕೊಂಬಿಟ್ಟು ಬಂದು ಆಮೇಕಿಂದ ಬೇಕಾದರೆ ಯೋಚನೆ ಮಾಡೋಣ. ಒಂದು ಮಂತಕ್ಕೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕೊಬಿಟ್ಟು ಬಂದ್ರೆ ಆಯಿತು. ಈಗ ಮೊದಲು ನನ್ನ ಮಗ ಬಾಬು ಬಂದವನ ಇಲ್ವಾ? ಫಸ್ಟು ಪೊದ್ದಕರ್ ಮಂತಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರಲಾ? ಬೇಡ, ಫಸ್ಟ್ ನನ್ನ ಮಗು ನೋಡ್ಕೊಂಬಿಟ್ಟು ಬಂದು ಆಮೇಲೆ ಹೋಯ್ತೀನಿ. ಅಯ್ಯೋ, ನಾವೇನು ಅಂತ ತಪ್ಪು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ 3 ವರ್ಷ ಜೈಲು ಶಿಕ್ಷೆಗೆ ಹಾಕ್ತಾವ್ರೆ ಅಂತ ಗೊತ್ತಾಯ್ತಿಲ್ಲ. ನಾವೇನು ಅಂತ ಮಹಾನ್ ತಪ್ಪು ಮಾಡಿಬಿಟ್ಟಿದ್ದೀವಿ. ಏನೋ ಚಿಕ್ಕ ತಪ್ಪು ಮಾಡಿರೋದಕ್ಕೇನಿಯ 3 ವರ್ಷ ಜೈಲಿಗೆ ಹಾಕೋದು ಅಂದರೆ ಯಾವ ಸೀಮೆ ನ್ಯಾಯ? ಅಯ್ಯೋ ರೀ, ಆ ಪೊಲೀಸ್ ಅಪ್ಪಂಗೆ ಹೇಳ್ರಿ, ನಾವಿಬ್ರು ಗಂಡ ಹೆಂಡ್ತಿ, ನಾವಿಬ್ರು ಜೊತೆಗೇನೆ ಇರ್ತೀವಿ, ಬ್ಯಾರ್ದಾರೆ ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಬ್ಯಾರೆ ಇದಕ್ಕೆ ಹಾಕ್ತಾರಂತೆ, ಮಹಿಳಾ ಜೈಲಿಗೆ ಹಾಕ್ತಾರಂತೆ. ನಾನು ಹೋಗಿಲ್ಲ ನಿಮ್ಮನ್ನು ಬಿಟ್ಬಿಟ್ಟು. ಹೇಳಿ ಒಂದು ಮಾತಾ? ಲೈ, ನಾವೇ ನೀವು ಸ್ಕೂಲ್ ಟ್ರಿಪ್ ಬಂದಿದ್ದೀವ? ಹೇಳ್ದಂಗೆ ಕೇಳೋಕ್ಕೆ ಎಲ್ರೂ ಜೈಲೇ ಇದು ಜೈಲು. ಅವ್ರು ಎಲ್ಲಿಗೆ ಹಾಕ್ತಾರಲ್ಲ ಹೋಯ್ತಿರ್ಬೇಕು, ಅವ್ರು ಎಲ್ಲಿ ಇದು ಮಾಡ್ತಾರಲ್ಲ ಗೊತ್ತಿರಬೇಕು. ನೀಗೇನು ಗೊತ್ತಾಗಿಲ್ಲ, ಸುಮ್ಕಿರು, ಒಳ್ಳೆ ಪ್ಯಾಕ್ರೋದಿದ್ದಂಗೆ. ಹಂಗಂತ ಇದು ಮಾಡೋದು ಅಂತನಾ? ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗಕ್ಕಿಲ್ಲ. ಗಂಡ ಹೆಂಡ್ರು ಅಂತ ಹೇಳಿ ಎಲ್ಲ ಈ ದೊರ್ಸುಯಿಂದನೇ ಆಗಿದ್ದು. ನಾನು ನನ್ನ ಗಂಡ ಹೆಂಗೋ ತಿಂದಂಗೆ ಉಣ್ಕೊಂಡಂಗೆ ಆರಾಮಾಗಿ ಹೆಂಗೋ ನೆಮ್ಮದಿಗಿದ್ವಿ. ಗಾರ್ಮೆಂಟ್ಸ್ಗೂ ಫ್ಯಾಕ್ಟ್ರಿಗೆ ಹೋಗ್ಕೊಂಡು ಹಾಳು ಮಾಡ್ಬಿಟ್ಟೆ ಅಲ್ವಾ ಬಂದ್ಬಿಟ್ಟು ನೀನು ಎಲ್ಲನೂ. ಹಾಳು ಮಾಡ್ಬಿಟ್ಟೆ ಎಲ್ಲನೂ. ನಿನ್ನ ಹೆಂಡತಿ ಮಾತ್ರ ಮನೆಗೆ ಆರಾಮಾಗಿ ಸಂದಾಕವಳೆ. ಆದರೆ ನಾನು ನನ್ನ ಗಂಡ ಇಬ್ಬರೂ ಜೈಲಿಗೆ ಬರಂಗೆ ಮಾಡ್ಬಿಟ್ಟಲ್ವ ನೀನು. ಇಂಥ 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 ಫ್ರೆಂಡ್ ಮಾತ್ರ ಯಾರಿಗೂ ಬೇಡ. ನಿನ್ನಂತಂಜಿದೆ, ನಿನ್ನೂ ನಂಬ್ಕೊಂಡು ಬಂದ್ವಲ್ಲ, ನನಗೆ ದೇವ್ರಣೆ ಬುದ್ಧಿ ಇಲ್ಲ. ನನಗೇನು ಗೊತ್ತಿತ್ತಾ ಹಿಂಗೆ ಪೊದ್ದಿ ಜೈಲಿಗೆ ಹಾಕಿಸ್ತಾಳೆ, ನಾನು ಜೈಲಿಗೆ ಬರ್ತೀನಿ ಅಂತ ನನಗೇನಾರ ಗೊತ್ತಿತ್ತ ಹೇಳು? ನನಗಂತೂ ಏನು ಗೊತ್ತಿರಲಿಲ್ಲ ಹಿಂಗೆ ಜೈಲಿಗೆ ಹಾಕಿಸ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಈಗ ನನ್ನ ಮೇಲೆ ಯಾಕೆ ಸುಮ್ಕೇನೆ ಎಗರಾಡ್ತೀರಾ? ಸುಮ್ಕಿರ್ರಿ. ನಾನೇನೇ ಏನೋ ತಪ್ಪು ಮಾಡಿರೋದು ಅನ್ನಂಗೆ ಇದು ಮಾಡ್ತೀರಾ. ನಿಮಗೂ ದುಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಸೇರೆ ತಾನೇ ತಪ್ಪು ಮಾಡಿರೋದು. ಇವಾಗ ನೋಡ್ರೆ ನಾನೇನೇ ದೊಡ್ಡ ತಪ್ಪು ಮಾಡಿದ್ದೀನಿ, ನೀವು ಮಾಡೇ ಇಲ್ಲ ಅನ್ನಂಗೆ ಹೇಳ್ತಾ ಇದ್ದೀರಾ. ನನ್ನ ಬಾಧೆ ನನಗೆ. ನನ್ನ ಹೆಂಡ್ತಿನೂ ಬೇರೆ ಒಬ್ಬಳೇ ಬಿದ್ದವಳೆ. ನಾನು ಅವಳಿಗೆ ಏನು ಹೇಳಿಲ್ಲ ನಾನು. ಅಯ್ಯೋ, ಅವಳು ಏನು ಅನ್ಕೊಂಡವಳೋ ಏನು ಕತೆಯೋ. ನನ್ನ ಮಗು ಬೇರೆ ಐತೆ, ನನಗೆ ಕಷ್ಟ ನನಗೆ. ಅಯ್ಯೋ, 3 ವರ್ಷ ಅಂತಂದರೆ ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ 3 ವರ್ಷಕ್ಕೆ ಹೆಂಗೋ ಅಲ್ಲೇ ನಿಂತ್ಕೊಂಡು ಹೆಂಗೋ ಜೀವನ ರೂಪಿಸ್ಕೊಂಡಿದ್ರೆ ಬೆಂಗಳೂರಾಗೆ ಆಗೋದು. ಇವಾಗ ಎಲ್ಲನೂ ಬಂದ್ಬಿಟ್ಟಿಲಿ ಈ ಜೈಲ್ನಾಗ ಏನು ಜೀವನ ರೂಪಿಸ್ಕೊಳ್ಳಿ? ಲೇ ಸುಮ್ಕೆ ನೀನು ಮಾತು ಕೇಳಿದಂಗೆ ನಾನು ನೀನು ಮೈ ಬಾಕ್ಸ್ ದುಡ್ದಿದ್ರೆ 3 ವರ್ಷಕ್ಕೆ ಆರಾಮಾಗಿ ಇವ್ನು ಹೇಳಿದ್ನಲ್ಲ ಅದಕ್ಕಿನ್ನೂ ಶಾನೆ ಸಂಪಾದನೆ ಮಾಡ್ಬೋದಿತ್ತು. ಹ್ಞೂ ನೀವು ಹೇಳೋದೇನೆ ನಿಜನೇನಿಯ. ಅವಾಗ ತಲೆ ಕೆಟ್ಬಿಟ್ಟು ನಾವು ಬಂದ್ವಲ್ಲ, ಅದಕ್ಕೆ ಇವಾಗ ನಮ್ಗೆ ದೇವರು ಸರಿಯಾಗೇನಿಯ ಮಾಡೋನು ಬರ್ರಿ. ಯಾಕೆ ಬೇಕಿತ್ತು ನಮ್ಗೆ ಬಾಳ್ಗಿಷ್ಟು? ಇವನಿಂದನೇನಿಯ ಎಲ್ಲ ಆಗಿದ್ದು. ನೀನು ನೋಡು, ಜೈಲಿಂದ ಈಚೆ ಕಡೆಗೆ ಬಂದ್ಮೇಲೆ ಮಾಡಿ ನೋಡ್ಕೊತೀನಿ ನಿನ್ನ. ಅಯ್ಯಯ್ಯಯ್ಯ, ನೀವು ಚೆನ್ನಾಗಿ ಹೇಳ್ತೀರಾ. ನಾನು ಒಬ್ಬನೇನ ತಪ್ಪು ಮಾಡ್ಕೊಂಡು ಹಾಳಾಗೋಗಿರೋದು ಅನ್ನಂಗೆ. ದರ್ಶು, ಅಮ್ಮ, ಮಗನೇ ಏನ್ಲ ಇದು ನಿನ್ನ ಕತೆ? ಯಾಕ್ಲ ಇಂಥ ಕಂತ್ರಿ ಕೆಲಸ ಮಾಡೋಕ್ಕೋಗಿ ಜೈಲಿಗೆ ಬಂದ್ಬಿಟ್ಟೆ ನೀನು? ನಾನು ಬೀದಿ ಪಾಲಾಗಿದ್ದೀನಿ ಕಣ್ಲ. ಯಾರು ನನಗೂ ದಿಕ್ಕಿಲ್ಲ. ನೀನು ಜೈಲಿಗೆ ಬಂದಿದ್ಯಾ. ನಿಮ್ಮ ಅಪ್ಪನೂ ಎಲ್ಲೈತೋ ಗೊತ್ತಿಲ್ಲ. ನಮ್ಮ ಸಂಸಾರ ಒಡೆದು 3 ಬಾಗ್ಲಾಗೋಗ್ಬಿಡ್ತಲ್ಲ ಕಣ್ಲ. ಏನಾಯ್ತಲ್ಲ? ಯಾಕ್ಲ ಜೈಲಿಗೆ ಬಂದು ಹಿಂಗೆ ಸಾಯಿಸ್ತಿದ್ಯಾ ನನ್ನ? ಅಯ್ಯೋ ಶಿವನೇ, ನನಗಂತೂ ಹೊಟ್ಟೆಲ್ಲ ಉರಿತಾ ಇದ್ದು ಕಣ್ಲ. ಏನೋ ಇರೋ ನಮ್ಮ ಮಗ ಸಾಯಂಕಾಲದಾಗ ನಮ್ಮ ಚೆನ್ನಾಗಿ ನೋಡ್ಕೊತಾನೆ ಅಂತ ನಾನು ಆಸೆ ಪಟ್ರೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀನು.
ಅಮ್ಮ ಏನು ಮಾಡೋಣಮ್ಮ, ಆ ಪೊದ್ದು ಮೇಲೆ ದ್ವೇಷಕ್ಕೆ ಏನೇನೋ ಮಾಡೋಕ್ಕೋಗಿ ಕೊನೆಗೆ ಜೈಲಿಗೆ ಬರಂಗೆ ಹೋಗ್ಬಿಡ್ತು ಕಣಮ್ಮ. ಏನೇನೋ ಮಾಡಿದೆ ಕಣಮ್ಮ, ಆಗಲಿಲ್ಲ ಕಣಮ್ಮ. ಅವರೆಲ್ಲ ಸೇರ್ಕೊಂಡು ನಮಗೆಲ್ಲ ಎಷ್ಟು ಮೋಸ ಮಾಡಿದ್ರಮ್ಮ. ಅದನ್ನು ತಡ್ಕೊಳಕ್ಕಾಗಿದ್ದಾಗ ನಾನು ಏನೋ ಮಾಡೋಕ್ಕೋಗಿ ಏನೋ ಆಯಿತು ಕಣಮ್ಮ. ನನಗೆ ಕ್ಷಮಿಸ್ಬಿಡು ಕಣಮ್ಮ, ಕ್ಷಮಿಸ್ಬಿಡು. ಅಮ್ಮ ನೀನು ಆರಾಮಾಗಿರು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಹೋಗಿ ಎಲ್ಲಾದರೂ ಒಂದಿದ್ರೆ ಆರಾಮಾಗಿರ್ಬೋದಲ್ಲ. ಪೊದ್ದಕ್ಕವ್ರ ಮನೆಗೆ ನೀವು ಹೋಗ್ಬಿಟ್ಟು ನೈಸ್ ಮಾಡ್ಕೊಂಡು ಇದ್ಬಿಡು ಅಲ್ಲೇ ನೀನಿಯ. ಸುಮ್ಮನೆ ನೀಲಾಗಲ್ಲ, ಅತ್ತೆ ಹತ್ರನೇ ಮಾತಾಡ್ಬಿಡು, ಪೊದ್ದು ಅತ್ತೆ ಹತ್ರನೇ ಮಾತಾಡ್ಬಿಟ್ಟು ಏನೋ ಒಂದು ಇದು ಮಾಡ್ಕೊ ಹೋಗಮ್ಮ. ಇಲ್ಲಾಂದರೆ ಬೇರೆ ದಾರಿ ಇಲ್ಲ, ನೀನು ಬೀದಿಗೆ ಬಂದ್ಬಿಡ್ತೀಯಾ? ಬೀದಿಗೆ ಬರೋದೇನು ಮಗನೇ, ನಾನು ಆಗಲೇ ಬೀದಿಗೆ ನೀಯ ಬಂದ್ಬಿಟ್ಟಿದ್ದೀನಿ. ನಿಮ್ಮ ಅತ್ತೆ ಹಾಗೆ ನೀಯ, ನಿಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಪರ್ಕೆನಾಗೆ ಹೊಡೆದ್ಬಿಟ್ಟು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರು ಕಣ್ಲ. ಪರ್ಕೆನಾಗೇ ಹೊಡೆದ್ಬಿಟ್ರು. ಈಗ ನನಗೆ ಅಂತ ಹೇಳ್ಬಿಟ್ಟು ಯಾರೂ ದಿಕ್ಕಿಲ್ಲ ಕಣೋ, ಯಾರೂ ದಿಕ್ಕಿಲ್ಲ. ಅದಕ್ಕೆ ನಾನು ಇವಾಗ ಯಾವುದೋ ಒಂದು ದೇವಸ್ಥಾನದ ಹತ್ರ ಕುಂತ್ಕೊಬಿಟ್ಟಿದ್ದೆ. ಮನೆಯಿಂದ ಈಚೆ ಕಡೆಗೆ ಹಾಕಿರೋದಕ್ಕೆ ನನಗೆ ಬೇರೆ ಯಾವುದು ದಾರಿ ಕಾಣಿಸ್ಲಿಲ್ಲ ಕಣ್ಮಗನೆ. ಯಾವ ದಾರಿನೂ ಇಲ್ಲ, ಎಲ್ಲ ದಾರಿನೂ ಮುಚ್ಚೋಗ್ಬಿಟ್ಟೈತೆ ನನ್ನ ಪಾಲ್ಗಂತೂ. ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಅದಕ್ಕೆ ನೀವನ್ನ ಜೈಲಿಂದ ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡೋಣ, ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಮಗನೇ ಏನಾಯಿತು ವಿಷಯ? ನೀನನ್ನ ಬಿಡಿಸ್ಕೊಂಡು ಹೋಗೋಕ್ಕೆ ಇವಾಗ ನಾನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳು ಮಗನೇ. ನನಗಂತೂ ವಿದ್ಯಾ ಬುದ್ಧಿ ಸರಿಯಾಗಿಲ್ಲ, ಏನೂ ಗೊತ್ತಾಗಕ್ಕಿಲ್ಲ. ಅದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳು. ಏನು ಮಾಡಬೇಕು ಅಂತಂದರೆ 3 ವರ್ಷ ನೋಡು ಬೀದಿನ ಕುಂತ್ಕೊಂಡು ಲಬೋ 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 ಅಂತ ಬಾಯಿ ಬಡ್ಕೋಬೇಕು ಅಷ್ಟೇ ಏನಿಯ. ಇನ್ನು ಇವಾಗ ಬಂದಿದ್ದೀರಾ, ಒಬ್ರು ಬಿಡ್ಸಕ್ಕೆ ಬರಲಿಲ್ಲ, ಒಬ್ರು ಒಂದು ಲಾಯರ್ನ ಕಳ್ಸಕ್ಕೆ ಒಬ್ರು ಬರಲಿಲ್ಲ. ಇವಾಗ ಬಂದ್ಬಿಟ್ರು 3 ವರ್ಷ ಜೈಲು ಶಿಕ್ಷೆ ಆದಮೇಲೆ. ಇದೇನು ಹೇಳ್ತಾವಳ ಹುಡುಗಿ? ಹೂ ಕಣಮ್ಮ, ಯಾರೂ ಬರಲಿಲ್ಲ, ನಮ್ಮನ್ನು ಬಿಡಿಸ್ಕೊಂಡು ಹೋಗಕ್ಕೂ ಬರಲಿಲ್ಲ, ನಮ್ಮ ಕಡೆ ಲಾಯರ್ಗಳು ಯಾರೂ ಬರಲಿಲ್ಲ, ನಮ್ಮನ್ನಂತೂ ಯಾರೂ ತುಪ್ಪ ಹಾಕಲಿಲ್ಲ. ಅದಕ್ಕೆ ಎಲ್ಲನೂ ಅವರೇ ವಾದ ಮಾಡ್ಕೊಂಡು ಅವರೇ ಇದು ಮಾಡ್ಕೊಂಡು ಅಷ್ಟೇ ಕಣಮ್ಮ, ಅಷ್ಟೇ ಎಲ್ಲ ವಾದ ಗೀದ ಮಾಡ್ಕೊಂಡು 3 ವರ್ಷ ಜೈಲು ಶಿಕ್ಷೆ ಆಗೈತೆ ಕಣಮ್ಮ. ಇನ್ನು 3 ವರ್ಷ ನಾನು ಇವರು ಇಬ್ಬರೂ ಜೈಲಾಗೇನೆ ಇರಬೇಕು ಕಣಮ್ಮ. ಇನ್ನು 3 ವರ್ಷ ಆದಮೇಲೆ ಮನೆಗಿನಿ ಅಂತ ಬರೋದು. ಯಾರು ನಮ್ಮ ಕಡೆ ಸಪೋರ್ಟ್ ಮಾಡೋಕ್ಕೆ ಬರೋದಿದ್ದಕ್ಕೆ ಪೊದ್ದು ಕಳಿಸಿದ್ಲಲ್ಲ ಆ ಲಾಯರ್ ಫುಲ್ ಜೋರಾಗಿದ್ದ. ನಮ್ಮ 3 ವರ್ಷ ಶಿಕ್ಷೆ ಆಗಂಗೆ ಮಾಡ್ಬಿಟ್ಟ ಕಣಮ್ಮ. ಅಯ್ಯೋ 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 ಅಯ್ಯೋ, ಅವಳಿಗೆ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ನೆಗದ್ ಬಿದ್ದು ಎಳ್ಳಿ ಕೈ ಆಗೋಗ. ಅಯ್ಯೋ ಮಗನೇ, 3 ವರ್ಷ ಜೈಲು ಶಿಕ್ಷೆ ಆಯ್ತಲ್ಲ ನಿನಗೆ. ಅಯ್ಯೋ ನೀನು ಹೆಂಡ್ರು ಮಕ್ಕಳು ಎಲ್ಲ ಎಲ್ಲವ್ರೆ. ಅಯ್ಯೋ ಶಿವನೇ, ಎಂಥ ಕೆಲಸ ಮಾಡ್ಕೊಬಿಟ್ಟ ಮಗನೇ ನೀನು. ಒಂದು ಮಾತು ನನಗೆ ಹೇಳ್ದಿದ್ದಂಗೆ ಎಂಥ ತೀರ್ಮಾನ ಮಾಡ್ಕೊಬಿಟ್ಟು ಹೆಂಗೆ ಮಾಡ್ಕೊಂಬಿಟ್ಟು ಜೈಲಿಗೆ ಬಿದ್ದಿದ್ಯಾ ಕಣ್ಲ ನೀನು. ನೀನೇ ದಿಕ್ಕಾಯ್ತೀಯಾ? ಎಲ್ಲರೂ ಹೋಗುತ್ತು ಮನೆಯಿಂದ ಈಚೆ ಕಡೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಹಿಂಗೆ ಹೋಗ್ಬಿಟ್ಟೈತಲ್ ಕಣ್ಲ. ಯಾರ್ಲ ನನಗೆ ದಿಕ್ಕು? ನಿಮ್ಮ ಅಪ್ಪ ಏನೂ ಇಲ್ಲ, ಯಾರೂ ಇಲ್ಲ. ನಾನು ಇವಾಗ ಜೀವನಕ್ಕೆ ಏನ್ಲ ಮಾಡಲಿ? 3 ವರ್ಷ ನನ್ನ ಜೀವನಕ್ಕೆ ಉಪವಾಸ ಇದ್ದು ಸತ್ತೋಗ್ಬಿಡ್ಲಿಲ್ಲ ನಾನು. ಈ ವಯಸ್ಸಾಗಿರೋ ಕಾಲದಾಗ ಯಾಕಲ ನನಗೆ ಇಷ್ಟೊಂದೆಲ್ಲ ನನಗೆ ಶಿಕ್ಷೆ ಕೊಡ್ತಿದ್ದೀರಾ ನೀವು ಸೇರ್ಕೊಂಡು? ನಿಮ್ಮ ಅಪ್ಪ ಒಂಥರ ಮಾಡ್ಬಿಟ್ಟ, ನೀನೊಂಥರ ಮಾಡ್ಬಿಟ್ಟೆ. ಯಾಕಲ ಇಂಥ ಕೆಲಸ ಮಾಡ್ಬಿಟ್ಟೆ? ಅಮ್ಮೋ ನಾನೇನು ಗೊತ್ತಿದ್ದು ಬೇಕಂತ ಮಾಡಿದ್ದೆ ನಮ್ಮೋ, ನಾ ಏನೋ ಗೊತ್ತಿಲ್ದಿರಂಗೆ ಆಗ್ಬಿಡ್ತು. ನನ್ನ ಹೆಂಡ್ತಿ ಇವಾಗ ತವ್ರ ಮನೆಗೆ ಅವಳೆ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಮಾಡಿಸಿದ್ರು. ಅದಕ್ಕೆ ಅವಳು ಸಾಮಾನೆಲ್ಲನೂ ಯಾವುದೋ ಒಂದು ಇದ್ರೆ ಫ್ರೆಂಡ್ ಮನೆಗೆ ಹಾಕ್ಬಿಟ್ಟು 1-2 ದಿನ ತವ್ರ ಮನೆಗೆ ಇರ್ತೀನಿ, ಆಮೇಕಿಂದ ಸ್ವಲ್ಪ ದುಡ್ಡು ಯಾವುದೋ ಬರಬೇಕಿತ್ತು, ಬಂದ ಮೇಲೆ ಒಂದೇ ಕಿತ್ತ ಮನೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಕಣಮ್ಮ. ಅಮ್ಮ ಇವಾಗ ಏನಾದರೂ ನಾನು ಜೈಲಾಗಿದ್ದೀನಿ ಅಂತ ಗೊತ್ತಾಗೋಗ್ಬಿಟ್ರೆ ಅಷ್ಟೇ ಕಣಮ್ಮ ಕತೆ. ನೀನೇ ಏನಾರ ಒಂದು 7 ಮ್ಯಾನೇಜ್ ಮಾಡಬೇಕಿತ್ತು ಕಣಮ್ಮ. ಆದರೆ ಇವಾಗ ಅಲ್ಗನ ಹೋಗೋರು ಯಾರು ಇಲ್ಲ ಮಗನೇ. ನಾನಂತೂ ಹೋಗಿಲ್ಲ. ಯಾವ ಮಕ ಒತ್ಕೊಂಡು ಹೋಗ್ಲಿಲ್ಲ ನಾನು, ಯಾವ ಮಕ ಒತ್ಕೊಂಡು ಹೋಗ್ಲಿ ಹೇಳಿ ನಾನು? ಈ ಮಕ ಒತ್ಕೊಂಡು ಹೋಗ್ಬಿಡ್ಲ ನಾನು? ನಾನು ಹಿಂಗೆ ತೆಪ್ಪು ಮಾಡಿಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲ ಕಣ್ಲ, ನಾನಂತೂ ಹೋಗೋಕ್ಕಿಲ್ಲ. ನನ್ನ ಬಿಟ್ಬಿಡು, ನಾನಂತೂ ಆ ಕಡೆಗೆಲ್ಲ ತಲೆ ಹಾಕೋ ಮನೆ ಕಳಕ್ಕಿಲ್ಲ. ನನ್ನ ಕರ್ಮ ಬಿಡು. ಅಲ್ಲೇ ಮಂಟಪ ಐತಲ್ಲ, ಆ ಮಂಟಪದ ಹತ್ರ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತೀನಿ. ನಾನು ಹಣೆ ಬರಹ ಬಿಟ್ಬಿಡು, ಹೆಂಗೋ ಆಯ್ತದೆ. 3 ವರ್ಷ ಜೈಲು ಶಿಕ್ಷೆ ಅಂತೀಯ, ಏನು ಬಿಡು. ನೀನು 3 ವರ್ಷ ಬಿಟ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಇತ್ತಿನೋ ಸತ್ತೋಗಿತ್ತೀನೋ. ಅಮ್ಮ ದಯವಿಟ್ಟು ಇಂಥ ಮಾತು ಆಡಬೇಡ ಕಣಮ್ಮ. 3 ವರ್ಷ ಹೆಂಗೋ ಜೀವನ ಮಾಡು, ಆಮೇಲಿಂದ ನಾನು ಬಂದ್ಬಿಟ್ಟು ನಿನ್ನ ರಾಣಿ ಥರ ನೋಡ್ಕೊತೀನಿ ಕಣಮ್ಮ. ನನ್ನ ಮಾತು ನಂಬು. ಈಗ ಸದ್ಯಕ್ಕೆ ಎಲ್ಲೋ ಅದೇ ಊರಾಗೇನೆ ಹೆಂಗೋ ಒಂಚೂರು ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರು. ಅತ್ತೆನೂ ಸೇರಿಸಲ್ಲ ಅಂತೀಯ, ನೋಡೋಣ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು. ಇವಾಗ ಫೋನು ಕೊಡ್ತಾ ಇಲ್ಲ ಇವರು, ಏನೂ ಮಾಡ್ತಾ ಇಲ್ಲ. ನಂದು ಅಂತ 10 ರೂಪಾಯಿ ಸೇವಿಂಗ್ಸು ಇಲ್ಲ ಕಣಮ್ಮ. ಇವಾಗ ನೀನು ಕೊಟ್ಬಿಡೋಣ ಅಂತ ಅನ್ನೋಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಯ್ಯೋ ಅವ್ರು ಕೊಟ್ಟು 5 ನಿಮಿಷನೂ ಮಾತಾಡೋಕ್ಕೆ ಟೈಮ್ ಆಗೋಯ್ತು ಕಣ್ಲ. ಕರೀತಾವ್ರೆ, ಅದು ಬೇರೆ ನೆನೆಯ. ನಾನು ಹೋಗಬೇಕು ಮಗನೇ. ನಮ್ಮ ಮನೆ ಬರಹ ಇಷ್ಟ ಬಿಡ್ಲ, ಹೆಂಗೋ ಜೀವನ ಮಾಡ್ತೀನಿ. ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಇಲ್ಲಿ ಹೆಂಗೋ ಇರು ಸರಿನಾ? 3 ವರ್ಷ ಆದಮೇಲೆ ಬದುಕಿದ್ರೆ ನಾನೇ ಬಂದ್ಬಿಟ್ಟು ನೀನು ಕರ್ಕೊಂಡೋಯ್ತೀನಿ. ಏನು ಮಾಡೋದು ಏನೋ. ಅಮ್ಮ ದಯವಿಟ್ಟು ಬೇಜಾರು ಮಾಡ್ಕೊಬೇಡಮ್ಮ. ಬಿಡು, ಯಾವ ದಾರಿನೂ ಉಳಿದಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಎಲ್ಲ ದಾರಿಗಳು ಮುಚ್ಚಿಬಿಟ್ಟೈತೆ. ಸರಿ ಬಿಡು. ಇವಾಗ ಪೊದ್ದಕ್ಕವ್ರ ಮಂತಕ್ಕೆ ಹೋಗ್ತೀನಿ. ನನ್ನ ಗಂಡ ಬಂದವನೇ ಅಂತ ಹೇಳ್ತಾ ಇದ್ರಲ್ಲ, ಅವನ ಹತ್ರ ಹೋಗ್ಬಿಟ್ಟು ನನ್ನ ಮಗನ ವಿಚಾರ ಎಲ್ಲ ಹೇಳ್ಬಿಡ್ತೀನಿ. ಏನಾದರೂ ಒಂದು ಕನಿಕರ ಬಂದು ಇದು ಮಾಡ್ತಾನೆ. ಅಲ್ಲ ನನ್ನ ಗಂಡ ಯಾಕೆ ಅವ್ರ ಮನೆಗೆ ಅವನೇ, ನಾನು ಹುಡ್ಕೋದು ಬಿಟ್ಬಿಟ್ಟು. ಅಮ್ಮ ಛೇ ಎಂಥ ಕೆಲಸ ಮಾಡಿಬಿಟ್ಟೆ.